ಪಾಕಿಸ್ತಾನದ ಕರಾಚಿಯಲ್ಲಿ ರೈಲು ದುರಂತ ಸಂಭವಿಸಿದೆ. ಕನಿಷ್ಠ 20 ಜನರ ಸಾವು ಸಂಭವಿಸಿದ್ದು 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ರೈಲು ಹಳಿ ತಪ್ಪದ್ರಿಂದಾಗಿ ಈ ದುರಂತ ನಡೆದಿದೆ. ಪಾಕಿಸ್ತಾನದ ಕರಾಚಿಯಲ್ಲಿ ನಡೆದಿರುವ ರೈಲು ದುರಂತ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗ್ತಿತ್ತು. 100ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನದ ಹಜಾರಾ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪದ್ರಿಂದಾಗಿ ಈ ದುರಂತ ಸಂಭವಿಸಿದೆ. ರೈಲಿನ 10 ಬೋಗಿಗಳು ಹಳಿ ತಪ್ಪಿ ದುರಂತಕ್ಕೆ ಕಾರಣವಾಗಿದೆ. ರೈಲು ಅವಘಡಕ್ಕೆ ಇನ್ನೂ ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಿದೆ. ಸಾವಿನ ಸಂಖ್ಯೆ ಸಹಜವಾಗಿ ಏರುವ ಸಾಧ್ಯತೆ ಇದೆ. ಕರಾಚಿಯಿಂದ ರಾವಲ್ಪಿಂಡಿಗೆ ಹೋಗ್ತಾ ಇತ್ತು ಹಜಾರಾ ಎಕ್ಸ್‌ಪ್ರೆಸ್ ರೈಲು. ಈ ಸಂದರ್ಭದಲ್ಲಿ 10 ಬೋಗಿಗಳು ಹಳಿ ತಪ್ಪಿ ಹೋಗಿದೆ. ಈ ಹೇಗೆ ಹಳಿ ತಪ್ಪಿತು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಮುಂದುವರೆದಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಲಿಕ್ಕೆ ಕಾರಣವಾಗಿರುವ ರೈಲ್ವೆ ದುರಂತದ ದೃಶ್ಯಗಳು ಇದು. ಹಜಾರಾ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪದ್ರಿಂದಾಗಿ ದುರಂತ ಸಂಭವಿಸಿದೆ. 10 ಬೋಗಿಗಳು ಹಳಿ ತಪ್ಪಿವೆ. ಹೀಗಾಗಿ 20 ಮಂದಿ ಸಾವನ್ನಪ್ಪಿದ್ದು 100ಕ್ಕೂ ಅಧಿಕ ಮಂದಿ ದುರಂತದಲ್ಲಿ ಗಾಯಾಳುಗಳಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೊಡೋ ಪ್ರಯತ್ನ ಒಂದ್ ಕಡೆ ಆಗ್ತಾ ಇದೆ. ಹಾಗೆ ಈ ಹಳಿ ತಪ್ಪಲಿಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ಕರಾಚಿಯಲ್ಲಿ ಆಗಿರುವ ಘಟನೆ ಇದು. ಹಜಾರಾ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪದ್ರಿಂದಾಗಿ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಘಟನೆಯಲ್ಲಿ ಗಾಯವಾಗಿದೆ. ಗೃಹ ಜ್ಯೋತಿ ಯೋಜನೆ ಉದ್ಘಾಟನೆ ವೇಳೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕರ ವಿರುದ್ಧ ಸಭಿಕರು ರೊಚ್ಚಿಗೆದ್ದ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕರ ಹೇಳಿಕೆಗೆ ಸಭಿಕರಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನರು. ಆಗಿರೋ ಘಟನೆಯನ್ನು ಗಮನಿಸ್ತಾ ಹೋಗೋಣ. ಪ್ರಧಾನಿ ಮೋದಿ ಕೇಳಿ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾತಿಗೆ ಸಭೆಯಲ್ಲಿ ನೆರೆದಿದ್ದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ಹೊತ್ತು ಮಾತಿನ ಚಕಮಕಿ ಕೂಡ ನಡೆದು ಹೋಗಿದೆ. ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿದ್ದ ಜನ. ಈ ರೀತಿ ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕ ಹರೀಶ್ ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಗೃಹ ಜ್ಯೋತಿ ಯೋಜನೆಯ ಅಧಿಕೃತ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಿಪಿ ಹರೀಶ್ ಅವರು ನೀಡಿದ ಈ ಹೇಳಿಕೆಗೆ ಅಲ್ಲಿದ್ದ ಸಭಿಕರು ರೊಚ್ಚಿಗೆದ್ದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಾರಾಮಾರಿ ಒಂದು ಹಂತಕ್ಕೆ ಸ್ಟೇಜ್ ಮೇಲಿದ್ದ ಶಾಸಕರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿದ್ದ ಜನ. ಪ್ರಶ್ನೆ ಮಾಡಿದ್ದು ಮೋದಿ ವಿಚಾರ ಪ್ರಸ್ತಾಪ ಮಾಡಿ ಅನ್ನಭಾಗ್ಯ ಯೋಜನೆಗೆ.
ಇನ್ನು ಆಕ್ಷೇಪ ವ್ಯಕ್ತಪಡಿಸಿದವರ ಪಾಯಿಂಟ್ಸ್ ಏನು, ಯಾವ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ರೊಚ್ಚಿಗೆದ್ರು ಅಲ್ಲಿದ್ದ ಜನ ಅಂತ ಹೇಳಿ? ಅದು ಸ್ಮಿತಾ, ಇವತ್ತು ಗೃಹ ಜ್ಯೋತಿ ಸರ್ಕಾರಿ ಕಾರ್ಯಕ್ರಮದ ಒಂದು ಉಚಿತ ಬಿಲ್ ಅನ್ನು ನೀಡುವಂತ ಒಂದು ಕಾರ್ಯಕ್ರಮವನ್ನ ಒಂದು ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಅಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು, ಅದರಲ್ಲಿ ಒಬ್ರು ಮಾತ್ರ ಹರಿಹರ ಬಿಜೆಪಿ ಶಾಸಕರು BP ಹರೀಶ್ ಅವರು ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯ BP ಹರೀಶ್ ಅವರು ಒಂದು ಭಾಷಣದ ವೇಳೆ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ಅದರಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಮೋದಿ ಅವ್ರನ್ನ ಕೇಳಿದ್ರ ಆ ಗ್ಯಾರಂಟಿ ಕೊಡ್ಲಿಕ್ಕೆ ಅನ್ನೋ ಒಂದು ಮಾತು ಅಷ್ಟೇ ಅಲ್ಲಿ ಇದ್ದಂತಹ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೇಳುವಂತಾಯ್ತು. ಅಲ್ಲಿ ಕೆಳಗಡೆ ಕೂತಂತಹ ಕಾರ್ಯಕರ್ತರು ಕೂಡ ಈ ವೇಳೆ ಹರೀಶ್ ಅವರು ಭಾಷಣ ಮಾಡುವಂತಹ ವೇಳೆ ಸ್ಟೇಜ್ ಮೇಲೆ ನುಗ್ಗಿ ಅವರಿಗೆ ಒಂದು ಅಡ್ಡಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಲ್ಲಿ ಅಷ್ಟೊಂದು ಪೊಲೀಸರು ಕೂಡ ಇದ್ರು ಕೂಡ ಯಾರ ಮಾತಿಗೂ ಜಗದೆ ಕಾಂಗ್ರೆಸ್ ಕಾರ್ಯಕರ್ತರು ಹರೀಶ್ ಅವರು ಇಲ್ಲಿಂದ ಕೆಳಗಿಳಿಬೇಕು, ಭಾಷಣ ಯಾವುದೇ ಕೋಣಕ್ಕೆ ಮುಂದುವರಿಸಬಾರ್ದು ಅಂತ ಹೇಳಿ ಒಂದು ಪಟ್ಟ ನೀಡಿದ್ರು. ಆದ್ರೆ ಅಲ್ಲಿ DC ಅವರು ಮಧ್ಯ ಪ್ರವೇಶಿಸಿದ್ರು ಕೂಡ ಯಾರ ಮಾತಿಗೂ ಬಗ್ತಾ ಇರಲಿಲ್ಲ. ಆದ್ರೆ SS ಮಲ್ಲಿಕಾರ್ಜುನ್ ಸಚಿವರು ಏನಿದ್ದಾರೆ, ಸಚಿವರು ಮಧ್ಯಸ್ಥಿಕೆ ವಹಿಸಿ ಅಲ್ಲಿದ್ದಂತ ಅವ್ರ ಕಡೆ ಇದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸ್ಟೇಜ್ ಇಂದ ಕೆಳಗಿಳಿಸಿದ್ರು. ಆ ನಂತರ BP ಹರೀಶ್ ಅವರು ಏನಿದ್ದಾರೆ ಬಿಜೆಪಿ ಶಾಸಕರು, ಅವರು ಒಂದು ಮಾತನ್ನು ಮುಂದುವರಿಸಿದ್ರು. ಆದ್ರೆ ನಾನು ಈ ತರ ಗೊಡ್ಡು ಬೆದರಿಕೆಗೆ ಎದುರೋದಲ್ಲ, ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾತಾಡ್ಬೇಕು ವೇದಿಕೆಯಲ್ಲಿ. ಇದು ಕೂಡ ಸರ್ಕಾರದ ಕಾರ್ಯಕ್ರಮ, ಇದು ಖಾಸಗಿ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ. ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನ ಮೊದಲು ನೀವು ತಿಳ್ಕೊಂಡಿರ್ಬೇಕು ಅನ್ನೋದನ್ನ ಮಾತನ್ನ BP ಹರೀಶ್ ಅವರು ಹೇಳಿದಂಥದ್ದು. ಇದಾದ ಬಳಿಕ ಎಲ್ಲರೂ ಕೂಡ BP ಹರೀಶ್ ಅವ್ರಿಗೆ ಕೂಡ ಒಂದು ಕೆಳಗಡೆ ಇಳಿದು ಹೊರಟಂತ ಸಂದರ್ಭದಲ್ಲಿ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಸಚಿವ ಮಲ್ಲಿಕಾರ್ಜುನ್ ಅವರು ಅವ್ರನ್ನೆಲ್ಲರೂ ಕೂಡ ಸಮಾಧಾನ ಪಡಿಸಿ ಎಲ್ಲಿಂದ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಸ್ಮಿತಾ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಚಿತ್ರದುರ್ಗದ ಕವಾಡಿಗರಹಟ್ಟಿಯಲ್ಲಿ ಕಲುಷಿತ ನೀರಿನಿಂದ ಸಂಭವಿಸಿರುವ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ಆಸ್ಪತ್ರೆಗೆ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಭೇಟಿ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಕಳೆದ 3-4 ದಿನಗಳಿಂದ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಈ ವಿಷಭರಿತ ನೀರನ್ನು ಸೇವಿಸಿ ಅನೇಕರ ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಆ ಆಸ್ಪತ್ರೆ ಬಸವೇಶ್ವರ ಆಸ್ಪತ್ರೆಗೆ ಇವತ್ತು ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಭೇಟಿ ನೀಡಿದ್ದಾರೆ. ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ. ಇನ್ನು ರಾಜ್ಯದ ಹಲವೆಡೆ ಈ ರೀತಿಯ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇಂತಹ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅಂತ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಮಾಜಿ ಸಚಿವ BC ನಾಗೇಶ್, ಮಾಜಿ ಶಾಸಕ GH ತಿಪ್ಪಾರೆಡ್ಡಿ, MLC KS ನವೀನ್ ಕೂಡ ಸಿಟಿ ರವಿ ಅವರಿಗೆ ಸಾಥ್ ನೀಡಿದ್ರು. ರಾಜ್ಯ ಸರ್ಕಾರ ಈವರೆಗೆ ಎಚ್ಚೆತ್ತುಕೊಂಡಿಲ್ಲ. ಸಾವಿನ ಬಳಿಕ ಪರಿಹಾರ ಕೊಡುವುದು ಒಂದು ಭಾಗ, ಮೃತರ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿಯನ್ನ ಕೂಡ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾವು ಸಂಭವಿಸುವವರೆಗೆ ಗಂಭೀರವಾಗಿ ಈ ರೀತಿಯ ಪ್ರಕರಣಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೇ ಇಲ್ಲ. ಈ ರೀತಿ ಪ್ರವೃತ್ತಿ ಒಳ್ಳೆಯದಲ್ಲ. ಜಿಲ್ಲಾಡಳಿತ ಹಾಗೆ ಸರ್ಕಾರ ಎಚ್ಚೆತ್ತುಕೊಂಡು ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ತಿಳಿಸಿದ್ದಾರೆ. ಸರ್ವೆಲೆನ್ಸ್ ರಿಪೋರ್ಟಲ್ಲಿ ಕಾಲರಾದ ರೋಗಾಣುಗಳು ಪತ್ತೆಯಾಗಿದೆ ಅಂತ ಹೇಳಿದರೆ ಕೇವಲ ಬರೀ ಕಾವಾಡಿಗರಹಟ್ಟಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಭಾವಿಸಬಾರ್ದು. ಇದನ್ನು ಬೇರೆ ಪ್ರದೇಶದ್ದು ಎಚ್ಚರಿಕೆ ವಹಿಸಬೇಕು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲ ಕಡೆಯೂ ತೆಗೆದುಕೊಳ್ಬೇಕು ಅಂತ ನಾನು ಒತ್ತಾಯಿಸ್ತೇನೆ. ನೋಡಿ, ಈ ಘಟನೆ ಬರೀ ಇಲ್ಲಿ ಮಾತ್ರ, ಇದಕ್ಕಿಂತ ಮುಂಚೆ ಮೊಳಕಾಲ್ಮೂರು ಆಯಿತು, ಅದಕ್ಕಿಂತ ಮುಂಚೆ ಯಾದಗಿರಿನಲ್ಲಾಯಿತು, ಅದಕ್ಕಿಂತ ಮುಂಚೆ ರಾಯಚೂರಿನಲ್ಲಾಯಿತು, ಕೊಪ್ಪಳದಲ್ಲಾಯಿತು. ಈಗ ಸರಣಿ ಘಟನೆಗಳು ನಡೆದರೂ ಕೂಡ ಸಾವು ಬರೋವರೆಗೂ ಸೀರಿಯಸ್ ಆಗಿ ತಗೊಳ್ಳದೇ ಇರತಕ್ಕಂಥ ಮಾನಸಿಕತೆ ಯಾರಿಗಾದರೂ ಒಳ್ಳೆಯದಲ್ಲ. ಸಾವು ಯಾರು ಸತ್ತ ನಂತರನೇ ಗಂಭೀರವಾಗಿ ತಗೊಳ್ಬೇಕು ಅಂದರೆ ಜನ ಸತ್ತ ಮೇಲೆ ಗಂಭೀರವಾಗಿ ತಗೊಳ್ಬೇಕಾ? ಅದಕ್ಕೆ ಮುಂಚಿತವಾಗಿ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅದು ಜಿಲ್ಲಾಡಳಿತದ್ದಿದೆ. ಆ ರೀತಿ ರಾಯಚೂರಿನಲ್ಲಿ ಚಿಕನ್ ಸೇವಿಸಿ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿರುವ ಘಟನೆ ನಡೆದಿದೆ. ಜವಾಹರ್ ನವೋದಯದ 30 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ನವೋದಯ ಶಾಲೆಯ ವಿದ್ಯಾರ್ಥಿಗಳಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ವರದಿಯಾಗ್ತಾ ಇದೆ. ರಾಯಚೂರು, ಕೊಪ್ಪಳ, ಬೆಳಗಾವಿ, ಬಿಜಾಪುರ, ಬೆಂಗಳೂರು, ಮಡಿಕೇರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಕ್ಕಳು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಚಿಕನ್ ಅನ್ನ ಸೇವಿಸೋದ್ರಿಂದ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಇನ್ನು ಅಸ್ವಸ್ಥರಾದ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ರಾಜ್ಯದ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಆಂಧ್ರದ ವೆಸ್ಟ್ ಗೋದಾವರಿಯ ಪೆದವೇಗಿಯಲ್ಲಿ ಆಯೋಜಿಸಲಾಗಿತ್ತು ಒಂದು ಪಂದ್ಯಾವಳಿಯನ್ನ.
ಅದಕ್ಕೆ ಅಂತ ಹೇಳಿ ಭೇಟಿ ನೀಡಿರ್ತಾರೆ ಈ ಮಕ್ಕಳು. ಅಲ್ಲಿ ಆಹಾರವನ್ನ ಸೇವಿಸಿ ಅಸ್ವಸ್ಥಗೊಂಡಿದ್ದಾರೆ. ಆಂಧ್ರ ಪ್ರದೇಶದ ವೆಸ್ಟ್ ಗೋದಾವರಿ ಜಿಲ್ಲೆಯ ಪೆದವೇಗಿಗೆ ತೆರಳಿದ್ದ ಟೀಮ್ ಅಂಡರ್ 14, 17, 19 ಅಂದ್ರೆ 19, 17, 19 ವಯಸ್ಸಿನ ಮಕ್ಕಳಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಅದಕ್ಕೆ ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ತೆರಳಿದ್ರು. ಅಲ್ಲಿ ಊಟ ಮಾಡಿದ ನಂತರದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣುಕ್ ಸಿಕ್ಕಿದೆ. ಫುಡ್ ಪಾಯ್ಸನ್ ಆಗಿ ಒಟ್ಟು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ರಾಜ್ಯದ 30ಕ್ಕೂ ಹೆಚ್ಚು ನವೋದಯ ವಿದ್ಯಾರ್ಥಿಗಳನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ನೆಟ್ವರ್ಕ್ ಶ್ರೀ ಶಕ್ತಿ ಹೆಸರಲ್ಲಿ ವಿಶೇಷ ಅಭಿಯಾನ ನಡೆಸ್ತಾ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಗುರುತಿಸಿ ಸನ್ಮಾನ ಮಾಡಲಾಗ್ತಿದೆ. ಇಂದು ನೀರಿಗಾಗಿ ಮಧ್ಯಪ್ರದೇಶದ ಮಹಿಳೆಯರು ಪರ್ವತವನ್ನೇ ಕೊರೆದು ಕತೆ ಹೇಳಲಾಗ್ತಿದೆ. ಈ ಮಹಿಳೆಯರ ನೇತೃತ್ವ ವಹಿಸಿದ್ದು ಬಬಿತಾ ರಜಪೂತ್. ಬಬಿತಾ ರೇಸಿಂಗ್ ಇಂಡಿಯಾದ ಶ್ರೀ ಶಕ್ತಿಯ ಪ್ರತಿಬಿಂಬ. ಮಧ್ಯಪ್ರದೇಶದ ಬುಂದೇಲ್ಖಂಡ್ ಪ್ರದೇಶದಲ್ಲಿ ನೀರಿನ ಸಮಸ್ಯೆಯಿಂದ ಹೆಣಗಾಡುತ್ತಿರುವ ಮಹಿಳೆಯರು ತಮ್ಮ ಮನೆ ಬಳಕೆಗೆ ನೀರು ಪಡೆಯಲು ಕಿಲೋಮೀಟರ್ಗಳಷ್ಟು ದೂರ ಹೋಗುತ್ತಾರೆ. ಗ್ರಾಮದ ಯುವ ನಿವಾಸಿ ಬಬಿತಾ ರಜಪೂತ್ ತಮ್ಮನ್ನ ಕಾಡುತ್ತಿರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಉಪಾಯ ಮಾಡಿದ್ರು. हमारे गांव में पानी की अत्यधिक समस्या थी, जहां पर अगर हेडपंपों पर देखा जाए तो लाइन लगाकर लोग खड़े होते थे और सर पर 3 से 4 घड़े लेकर महिलाएं आती थीं. 2 सर पर, एक हाथ में, एक कमर पर, इस प्रकार से पानी भरती थी. ಬಬಿತಾ ರಜಪೂತ್ 100ಕ್ಕೂ ಹೆಚ್ಚು ಮಹಿಳೆಯರ ಗುಂಪಿನ ನೇತೃತ್ವದ ಎನ್ಜಿಒ ಸಹಯೋಗದೊಂದಿಗೆ ಮತ್ತು ತಮ್ಮ ಒಣಗಿದ ಕೊಳವನ್ನ ಹತ್ತಿರದ ಕಾಲುವೆಗೆ ಸಂಪರ್ಕಿಸಲು ಸಂಪೂರ್ಣ ಪರ್ವತವನ್ನೇ ಅಗೆದ್ರು. ಮಹಿಳೆಯರು ಸುಮಾರು 107 ಮೀಟರ್ ಉದ್ದದ ಪರ್ವತವನ್ನ ಕತ್ತರಿಸುವ ಮೂಲಕ ಮಾರ್ಗವನ್ನ ಮಾಡಲು ತಮ್ಮನ್ನ ತಾವು ತೊಡಗಿಸಿಕೊಂಡರು. ಬಬಿತಾ ಅವರು ಇತರ ಮಹಿಳೆಯರೊಂದಿಗೆ ಈ ಬೃಹತ್ ಸಾಧನೆ ಮಾಡಿ ಅನೇಕರಿಗೆ ಸ್ಫೂರ್ತಿಯಾದರು. बहुत अच्छी खुशी मिलती, बहुत अच्छा लगता है. हमारे यहाँ पशुपालन भी रहते हैं, सब हरा भरा अच्छा लगता है, खेती बाड़ी भी अच्छी होती है. ಬಬಿತಾ ಅವರ ಪ್ರಯತ್ನಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ಗುರುತಿಸಿದ್ದಾರೆ. ಅವರ ಕೆಲಸವನ್ನ ವ್ಯಾಪಕವಾಗಿ ಪ್ರಶಂಸಿಸಲಾಗಿದೆ ಮತ್ತು ನೀರು ಸಂಬಂಧಿತ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಅವರು ಇತರರನ್ನ ಪ್ರೇರೇಪಿಸುತ್ತಿದ್ದಾರೆ. ಬಬಿತಾ ಅವರ ನಾಯಕತ್ವ, ನಿರ್ಣಯ ಮತ್ತು ಧೈರ್ಯ ರೈಸಿಂಗ್ ಇಂಡಿಯಾದ ಶ್ರೀ ಶಕ್ತಿಯ ಪ್ರತಿಬಿಂಬವಾಗಿದೆ. ನ್ಯೂಸ್ 18 ನೆಟ್ವರ್ಕ್ನಲ್ಲಿ ನಾವು ಬಬಿತಾ ರಜಪೂತ್ ಅವರಂತಹ ಮೇನ್ಕರ್ ಸಕ್ತಿ ಹೂ ಎಂದು ನಂಬುವ ಭಾರತದ ಮಹಿಳೆಯರಿಗೆ ನಮಸ್ಕರಿಸುತ್ತೇವೆ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.